ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಮೂಂಗಲ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೂಂಗಲ್ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ತಗೊಳುತ್ತೆ ನಿಮಗೆ ಇದನ್ನು ಫ್ರೈ ಮಾಡೋದಕ್ಕೆ. ಒಂದು ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಚೇಂಜ್ ಆಗಿದೆ ಅಂತ ಸೊ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ಆಗಿದೆ ಇದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಳ್ತಿದ್ದೀನಿ. ಕುಕ್ಕರಿಗೆ ವಾಶ್ ಮಾಡಿರುವಂತಹ ದಪ್ಪ ಅಕ್ಕಿನೇ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ದಪ್ಪ ಅಕ್ಕಿ ಚಿಕ್ಕ ಗ್ಲಾಸಲ್ಲಿ ನಾನು ತೊಗೊಂಡಿರುವಂಥದ್ದು. ನೆಕ್ಸ್ಟ್ ನಾವೇನು ಫ್ರೈ ಮಾಡ್ಕೊಂಡಿದ್ದೇವೋ ಮೂಂಗ್ ದಾಲ್ ಅದನ್ನು ಹಾಕ್ಕೊಳ್ತಿದ್ದೀನಿ. ಅದನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು 4 to 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 2-3 ವಿಸಿಲ್ ಹೊಡಿಸ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಅಥವಾ ಆಯಿಲ್ ನಿಮ್ಮ ಇಷ್ಟ, ನೀವೇನಾದರೂ ತೊಗೊಳ್ಬೋದು. ಇದಕ್ಕೆ ಪೆಪ್ಪರ್ನ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ನ ನಾನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಜೀರಿಗೆ ಸ್ವಲ್ಪ, ಶುಂಠಿ ಸ್ವಲ್ಪ, 1-2 ಇಂಚಷ್ಟು ಸಣ್ಣ ಸಣ್ಣ ಕಟ್ ಮಾಡಿರುವಂತಹದ್ದು. ನೆಕ್ಸ್ಟು ಇದಕ್ಕೆ ಹಸಿಮೆಣ್ಸಿನ್ಕಾಯಿ 4 ಉದ್ದುದ ಕಟ್ ಮಾಡಿರುವಂಥದ್ದು, ಹಿಂಗು ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಕರಿಬೇವನ್ನ ಸೇರಿಸ್ತಿದ್ದೀನಿ. ಕರಿಬೇವನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ತಡ್ಕ ರೆಡಿ ಆಗಿದೆ. ಸೊ ಅಷ್ಟರಲ್ಲಿ ನಮ್ಮ ಬಾತ್ ಕೂಡ ರೆಡಿ ಆಗಿರುತ್ತೆ ಪೊಂಗಲಿಗೆ. ಸೊ ನೋಡ್ತಿದ್ದೀರಲ್ವ ಯಾವ ರೀತಿ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಆದರೂ ನೀವು ಟ್ರೈ ಮಾಡಬೇಕು ಇದನ್ನು. ಸೊ ಇದು ರೆಡಿ ಆಗಿದೆ. ಇದಕ್ಕೆ ನೀವು ನಾವೇನು ತಡ್ಕ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಒಂದು ಫೈನ್ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀವು ನೀರು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಬ್ಬರಿಗಷ್ಟೇ ನಾನು ಮಾಡಿರೋದು. ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ಚಾಪ್ ಮಾಡಿರುವಂತಹ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈಸಿ ಕೂಡ. ನಿಮಗೆ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೊಳ್ಬೋದಲ್ವ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡಿ, ಅವರಿಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.